ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ಪಂಪ ಪೂರ್ವಯುಗದ ಕವಿಗಳು ಹಾಗೆ ಕವಿರಾಜ ಮಾರ್ಗ ಮತ್ತು ವಡ್ಡಾರದನೆಯ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ತಿಳ್ಕೊಳ್ಳೋಣ. ನಿನ್ನೆ ದಿನ ವಿಡಿಯೋ ಹಾಕಿದ್ನಲ್ವ, ಅದರ ಕಂಟಿನ್ಯೂಟಿ ವಿಡಿಯೋ ಇದು. ನಮ್ಮ ಕನ್ನಡ ಸಾಹಿತ್ಯದ ಆರಂಭಿಕ ಹಂತದಿಂದ ಪಂಪನವರೆಗಿನ ಎಲ್ಲ ಸಾಹಿತ್ಯವನ್ನು ಪಂಪ ಪೂರ್ವಯುಗಕ್ಕೆ ನಾವು ಸೇರಿಸ್ತೀವಿ. ಅದನ್ನು ಪಂಪ ಪೂರ್ವಯುಗ, ಅಂಧಕಾರ ಯುಗ ಅಂತ ಕರೆಯುವಂಥದ್ದು. ಇಲ್ಲಿ ನಮಗೆ ಉಪಲಬ್ಧವಿರುವಂತಹ ಎರಡು ಮಹತ್ವಪೂರ್ಣ ಕೃತಿಗಳು ಯಾವುದು ಅಂದರೆ, ಒಂದು ಕವಿರಾಜ ಮಾರ್ಗ, ಮತ್ತೊಂದು ವಡ್ಡಾರಾಧನೆ. ಸಿಲೆಬಸ್ ಕಾಪಿನ ಇನ್ನೊಂದ್ಸಲ ನೋಡ್ಕೊಳ್ಳಿ. ಪಂಪ ಪೂರ್ವಯುಗದ ಕವಿಗಳು ಕವಿರಾಜ ಮಾರ್ಗ, ವಡ್ಡಾರಾಧನೆ ಅಂತ ಕೇಳಿದ್ದಾರೆ. ಅಂದರೆ ಈ ಎರಡು ಕೃತಿಗಳು ಎಷ್ಟು ಮಹತ್ವಪೂರ್ಣವಾದದ್ದು ಅಂತ ಇದರಿಂದ ನಾವು ಅರ್ಥ ಮಾಡ್ಕೊಬೇಕು. ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಒತ್ತು ಕೊಟ್ಟು ಓದ್ಕೊಬೇಕು ಈ ಎರಡು ಕೃತಿಗಳನ್ನ. ಇನ್ನು ಪಂಪ ಪೂರ್ವಯುಗದ ಕವಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ವಲ್ಲ, ಎಷ್ಟು ಮಾಹಿತಿ ಇದೆಯೋ ಅದನ್ನು ತಿಳ್ಕೊಂಡ್ರೆ ಸಾಕಾಗುತ್ತೆ. ಆ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಕೇಳಿಸ್ಕೊತ ಹಾಗೆ ಸ್ವಲ್ಪ ಅಲ್ಲಿ ಸ್ಲೈಡು ಗಮನಿಸಿ, ಮುಖ್ಯವಾಗಿರುವಂಥ ಅಂಶಗಳನ್ನು ಅಲ್ಲಿ ಬರೆದಿದ್ದೀನಿ. ನನಗೆ ಯಾವ ರೀತಿ ಓದೋದಕ್ಕೆ ಸಹಾಯ ಆಗುತ್ತೋ ಆ ಥರ ಬರ್ಕೊಂಡಿದ್ದೀನಿ. ಅದು ನಿಮಗೂ ಯೂಸ್ ಆಗುತ್ತೆ ಅಂತ ಅಲ್ಲಿ ಹಾಕಿದ್ದೀನಿ. ಓಕೆನಾ? ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಹಂಗೆ ಹಿಂಗೆ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂದು ಹಳೆ ಪಾಯಿಂಟ್ಸ್ ನೋಟ್ಸ್, ಅದು ಬುಕ್ ಓದ್ತಾ ಏನಾದರೂ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಂತ ಅನಿಸಿದಾಗ ಬರ್ಕೊತೀನಲ್ಲ, ಅದನ್ನೇ ಹಾಕಿದ್ದೀನಿ. ಸರಿ, ಈಗ ನಮ್ಮ ಸಾಹಿತ್ಯದ ಆರಂಭಿಕ ಹಂತದಲ್ಲಿ ಗುರುತಿಸ್ಕೊಂಡಿರುವಂತಹ ಕೆಲ ಕವಿಗಳು ಮತ್ತು ಅವರ ಗ್ರಂಥಗಳನ್ನು ಕಾಲಾನುಕ್ರಮದಲ್ಲಿ ಇಲ್ಲಿ ಪಟ್ಟಿಯಲ್ಲಿ ಹಾಕಿದ್ದೀನಿ. ಆ ಪಟ್ಟಿ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಪಂಪ ಪೂರ್ವಯುಗದಲ್ಲಿ ಇಷ್ಟೇ ಜನ ಕವಿಗಳಿದ್ದಿದ್ದ ಅಂತ ಅನಿಸುತ್ತೆ. ನಮ್ಮ ಸಾಹಿತ್ಯಕಾರರ ಕಣ್ಣಿಗೆ ಕಂಡಿದ್ದು, ಅದು ಸಾಕ್ಷೀಭೂತವಾಗಿ ಕಣ್ಣಿಗೆ ಕಂಡಿದ್ದಂತಹ ಕವಿಗಳು ಇಷ್ಟು ಜನ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಇಷ್ಟೇ. ಇನ್ನೂ ಇದ್ದಾರೆ, ಆದರೆ ಕೃತಿ ಗೊತ್ತಿಲ್ಲ, ಅವ್ರ ಹೆಸರುಗಳು ಸರಿಯಾಗಿ ಗೊತ್ತಿಲ್ಲ, ದ್ವಂದ್ವಮಯವಾಗಿರೋದನ್ನ ಕೈ ಬಿಟ್ಟಿದ್ದಾರೆ. ಹಾಗಾಗಿ ಇಷ್ಟನ್ನ ಮಾತ್ರ ಅರ್ಥ ಮಾಡ್ಕೊಳ್ಳೋಣ. ಪಂಪ ಪೂರ್ವಯುಗದ ಕವಿಗಳು ಒಟ್ಟು 9 ಜನ ಬರ್ತಾರೆ. ಹಾಗೆ ಕವಿರಾಜ ಮಾರ್ಗದಲ್ಲಿ ಬರುವಂತಹ ಗದ್ಯ ಪದ್ಯ ಕವಿಗಳನ್ನು ಕೂಡ ಇದೇ ಲೀಸ್ಟ್ಗೆ ಹಾಕ್ಕೊಬೇಕು. ನಾನು ಇಲ್ಲಿ ಅವ್ರನ್ನ ಯಾಕೆ ಬರೆದಿಲ್ಲ ಅಂದರೆ, ಅವ್ರ ಯಾವುದೇ ಕೃತಿಗಳು ನಮಗೆ ಸಿಕ್ಕಿಲ್ಲ ಅಲ್ವಾ. ಸೊ ನಾನು ಕೃತಿ ಇರೋಂತಹ ಕವಿಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಹಾಗಾಗಿ ಈ ಲೀಸ್ಟಲ್ಲಿ ಹಾಕ್ಕೊಂಡಿಲ್ಲ. ಸರಿ, ಈಗ ಪಂಪ ಪೂರ್ವಯುಗ ಅಂದರೆ ಪಂಪನಿಗಿಂತಲೂ ಹಿಂದೆ ಇದ್ದಂಥ ಕಾಲಘಟ್ಟ. 10ನೇ ಶತಮಾನಕ್ಕಿಂತ ಹಿಂದಿನದನ್ನು ನಾವು ಪಂಪ ಪೂರ್ವಯುಗ ಅಂತ ಕರಿತೀವಿ. ಇಲ್ಲಿ ಪೂರ್ವದ ಹಳಗನ್ನಡ ಭಾಷೆ ಬಳಕೆ ಇತ್ತು. ಮೊದಲಿಗೆ ಅಸಗ ಕವಿಯ ಬಗ್ಗೆ ನೋಡೋದಾದರೆ, ಈತನ ಕಾಲಘಟ್ಟ ಸರಿಸುಮಾರು ಕ್ರಿಸ್ತಶಕ 854. ಇವರು ಬರೆದಿರುವಂಥ ಕೃತಿಗಳಲ್ಲಿ ವರ್ಧಮಾನ ಚರಿತೆ ಅನ್ನೋ ಸಂಸ್ಕೃತ ಗ್ರಂಥ ಸಿಕ್ಕಿದೆ. ಶಾಂತಿ ಪುರಾಣವನ್ನು ಕೂಡ ಬರೆದಿದ್ದಾರೆ, ಆದರೆ ಅದು ನಮಗೆ ಸಿಕ್ಕಿಲ್ಲ. ಹಾಗಿದ್ರೆ ಇವರು ನಮ್ಮ ಕನ್ನಡದ ಸಾಹಿತ್ಯವನ್ನು ರಚನೆ ಮಾಡಿದ್ರು ಅಂತ ಹೇಗೆ ಹೇಳ್ತೀರಾ ಅಂತ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ. ನೋಡಿ, ಇವ್ರ ಬಗ್ಗೆ ಪೊನ್ನ ಮಹಾಕವಿ ಶಾಂತಿ ಪುರಾಣದಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದಾರೆ. ತಾನು ಕನ್ನಡ ಕವಿತೆಯೋಳು ಅಸಗಂಗೆ 100 ಮಡಿ ಅಂತ ಹೇಳ್ಕೊಂಡಿದ್ದಾರೆ. ಯಾರು? ಪೊನ್ನ ಮಹಾಕವಿ. ಇದಿಷ್ಟೇ ಅಲ್ಲದೆ ಕರ್ನಾಟ ಕುಮಾರ ಸಂಭವ ಅನ್ನೋ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಅಂತ ಜಯಕೀರ್ತಿ ತನ್ನ ಚಂದೋನು ಶಾಸನದಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಅಂದರೆ ಇವರು ಸಂಸ್ಕೃತ ಮತ್ತು ಕನ್ನಡ ಎರಡೂ ಭಾಷೆಯಲ್ಲೂ ಕೃತಿಗಳನ್ನ ರಚನೆ ಮಾಡ್ತಿದ್ರು ಅಂತ ಅರ್ಥ. ಇದಿಷ್ಟೇ ಅಲ್ಲದೆ ಇವರು ರಾಜರಾಗಿರಬೇಕು ಅನ್ನೋ ಮಾಹಿತಿನೂ ಕೂಡ ಇದೆ. ಅಸಗ ಭೂಪಕೃತೆ ವರ್ಧಮಾನ ಚರಿತೆ ಅನ್ನೋ ಉಲ್ಲೇಖ ವರ್ಧಮಾನ ಚರಿತೆಯಲ್ಲಿ ಇತ್ತಲ್ವಾ. ಸೊ ಹಾಗಾಗಿ ಅಸಗ ಅನ್ನೋರು ರಾಜನಾಗಿರಬೇಕು ಅನ್ನೋ ಮಾಹಿತಿ ಕೂಡ ಇದೆ. ನಯಸೇನ ತನ್ನ ಧರ್ಮಾಮೃತದಲ್ಲಿ ಯಾವೆಲ್ಲ ಕವಿಗಳ ಗುಣಗಳು ತನ್ನ ಕಾವ್ಯದಲ್ಲಿ ನೆಲೆಸಲಿ ಅಂತ ಹೇಳ್ಕೊಂಡಿದ್ದಾರೋ ಆ ಒಂದು ಲೀಸ್ಟಲ್ಲಿ ಅಸಗ ಕೂಡ ಬರ್ತಾರೆ. ಅಸಗನ ದೇಸೆ ತನ್ನ ಕಾವ್ಯದಲ್ಲಿ ನೆಲೆಸಲಿ ಅಂತ ಹೇಳ್ತಾರೆ. ಗುಣವರ್ಮನ ಜಾಣ್, ಅಸಗನ ದೇಸೆ, ಈ ಎಲ್ಲ ಮಾಹಿತಿಗಳು ಪಂಪ ಪೂರ್ವಯುಗದಲ್ಲಿ ಅಸಗ ಕವಿ ಇದ್ರು ಅನ್ನೋದಕ್ಕೆ ಪೂರಕವಾಗಿದೆ. ನೆಕ್ಸ್ಟ್ ಗುಣನಂದಿ. ಇವ್ರ ಕಾಲಘಟ್ಟ ಸುಮಾರು 900. ಈ ಗುಣನಂದಿ ಯಾರು ಅಂದರೆ, ಪಂಪನ ಗುರು ದೇವೇಂದ್ರ ಮುನಿ ಇದ್ರಲ್ವಾ, ಅವರಿಗೆ ಗುರುವಾಗಿದ್ದವರು ಗುಣನಂದಿ. ಇವರು ಕನ್ನಡದಲ್ಲಿಯೂ ಕೂಡ ಗ್ರಂಥರಚನೆ ಮಾಡಿರಬೇಕು ಅನ್ನೋ ಊಹೆ ಇದೆ. ಇದಕ್ಕೇನು ಆಧಾರ ಅಂತಂದರೆ, ಸುಮಾರು 13ನೇ ಶತಮಾನದ ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣವ ಅನ್ನೋ ಒಂದು ಸಂಕಲನ ಗ್ರಂಥದಲ್ಲಿ ಯಾರ್ಯಾರಿಂದ ಪದ್ಯಗಳನ್ನು ಆಯ್ದುಕೊಂಡಿದ್ದೀನಿ ಅನ್ನೋದಕ್ಕೆ ಜನ್ನನ ದೇಸೆ, ಪಂಪನ ಗುಣಂ, ಗುಣನಂದಿಯ ತೋಂಡು, ನೆಲಸಿರ್ಪುವಿ ಸುಕವಿ ಮಲ್ಲನ ಕಾವ್ಯ ವಿಳಾಸ ಗೇಹದೊಳ್ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ತೋಂಡು ಅನ್ನೋ ಪದದ ಅರ್ಥ ಅತಿ ಆತ್ಮವಿಶ್ವಾಸವುಳ್ಳಂತಹ ದರ್ಪ ಅಂತ. ಇನ್ನು ಭಟ್ಟ ಕಳಂಕ ಗುಣನಂದಿಯನ್ನು ಬಹುಭಕ್ತಿಯಿಂದ ಭಗವಾನ್ ಗುಣನಂದಿ ಅಂತ ಗೌರವಿಸ್ತಾರೆ. ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣವದಲ್ಲಿ ಉಲ್ಲೇಖ ಆಗಿರೋದನ್ನು ಗಮನಿಸಿದ್ರೆ ಇವರು ಕೂಡ 10ನೇ ಶತಮಾನದ ಪೂರ್ವದ ಕವಿಗಳಲ್ಲಿ ಒಬ್ಬರಾಗಿರಬೇಕು ಅಂತ ನಮಗೆ ಅನಿಸುತ್ತೆ. ಆದರೆ ಇವರು ಬರೆದಿರೋಂಥ ಕೃತಿ ಸಿಕ್ಕಿಲ್ಲ. ಈ ಥರ ಆಗ್ಬಿಟ್ಟಾಗ ನಮಗೆ ಕವಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಸಂಪೂರ್ಣ ಅಂದರೆ ಇಲ್ಲಿ ನಾವು ಅಟ್ಲೀಸ್ಟ್ ಅವ್ರ ಹೆಸರು, ಅವ್ರ ಕಾಲ, ಅವ್ರ ಕೃತಿ ಅದಾದರೂ ಗೊತ್ತಿರಬೇಕಲ್ವ ನಮಗೆ. ಅದು ಸ್ವಲ್ಪ ಕಷ್ಟ ಆಗುತ್ತೆ ಗುಣನಂದಿ ವಿಚಾರದಲ್ಲಿ.
ನೆಕ್ಸ್ಟ್ ಗುಣವರ್ಮ, ಒಂದನೇ ಗುಣವರ್ಮ ಅಂತಾನೆ ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 13ನೇ ಶತಮಾನದ ಪೂರ್ವಾರ್ಧದಲ್ಲಿ ಮತ್ತೊಬ್ಬರು ಗುಣವರ್ಮ ಬರ್ತಾರೆ. ಅವರು 2ನೇ ಗುಣವರ್ಮ, ಪುಷ್ಪದಂತ ಪುರಾಣ ಅನ್ನೋ ಕೃತಿಯನ್ನು ಬರೆದಿರೋದು 2ನೇ ಗುಣವರ್ಮ. ಈಗ ನಾವು ತಿಳ್ಕೊಬೇಕಾಗಿರುವಂಥದ್ದು ಪಂಪ ಪೂರ್ವ ಯುಗದ 1ನೇ ಗುಣವರ್ಮ. ಇವರು ಶೂದ್ರಕ ಮತ್ತು ಹರಿವಂಶ ಅನ್ನೋ 2 ಕೃತಿಗಳನ್ನು ಬರೆದಿದ್ದಾರೆ ಅಂತ ಉಲ್ಲೇಖ ಇದೆ, ಆದರೆ ಲಭ್ಯ ಇಲ್ಲ. ಎಲ್ಲಿ ಉಲ್ಲೇಖ ಇದೆ? ಅಭಿನವವಾದಿ ವಿದ್ಯಾನಂದರ ಕಾವ್ಯಸಾರ ಸಂಕಲನ ಗ್ರಂಥದಲ್ಲಿ ಗುಣವರ್ಮನ ಶೂದ್ರಕ ಕೃತಿಯಿಂದ ಪಡೆದಿರುವಂಥ ಪದ್ಯಗಳನ್ನು ಕಾಣ್ಬೋದು. ಇನ್ನು ಕೇಶಿರಾಜ ಬರೆದಿರುವಂತಹ ಶಬ್ದಮಣಿ ದರ್ಪಣದಲ್ಲಿ ಈಂದ ಪುಲಿಯಾ ಒಲಿರ್ದಳ್ ಗುಣವರ್ಮನ ಹರಿವಂಶ ಪ್ರಯೋಗಂ ಅಂತ ಉಲ್ಲೇಖ ಇದೆ. ಅಂದರೆ ಹರಿವಂಶ ಇದು ಗುಣವರ್ಮನ ಕೃತಿ, ಶೂದ್ರಕ ಕೂಡ ಗುಣವರ್ಮನ ಕೃತಿ ಅಂತ ಈ ಇಬ್ಬರು ವಿದ್ವಾಂಸರು ಉಲ್ಲೇಖ ಮಾಡಿರುವಂತಹ ಮಾಹಿತಿಯಿಂದ ಸಿಗುತ್ತೆ ಗುಣವರ್ಮನ ಕೃತಿಗಳಿದು ಅಂತ. ಆದರೆ ನಮಗೆ ಓದೋದಕ್ಕೆ ಸಿಕ್ಕಿಲ್ಲ. ಇನ್ನು ನಯಸೇನನ ಧರ್ಮಾಮೃತದಲ್ಲಿಯೂ ಕೂಡ ಗುಣವರ್ಮ ಇದ್ರೂ ಅನ್ನೋದಕ್ಕೆ ಸಾಕ್ಷಿ ಸಿಗುತ್ತೆ. ಗುಣವರ್ಮನ ಜಾಣ್ ತನ್ನಲ್ಲಿ ನೆಲೆಸಲಿ ಅಂತ ಹೇಳ್ಕೊಂಡಿದ್ದಾರೆ ನಯಸೇನ. ಹಾಗೆ ಸುಮಾರು 650ರ ಕಾಲಘಟ್ಟದಲ್ಲಿ ತುಂಬಲೂರಾಚಾರ್ಯರು ಅನ್ನೋ ಒಬ್ಬ ಕವಿಗಳಿದ್ರು. ಅವರು ಚೂಡಾಮಣಿ ವ್ಯಾಖ್ಯಾನ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅನ್ನೋ ಉಲ್ಲೇಖ ಇದೆ. ಶಬ್ದಾನುಶಾಸನದಲ್ಲಿ ಈ ಉಲ್ಲೇಖ ಸಿಗುತ್ತೆ, ಆದರೆ ಈ ಕೃತಿ ನಮಗೆ ಸಿಕ್ಕಿಲ್ಲ. ಇನ್ನು ಶ್ಯಾಮಕುಂದಾಚಾರ್ಯರು ಸುಮಾರು 650ರಲ್ಲೇ ಇದ್ದಂತಹ ಕವಿಗಳು. ಕನ್ನಡ ಪ್ರಾಭೃತ ಇಲ್ಲವೇ ಪ್ಯಾರಾ ಪದ್ಧತಿ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಈ ಒಂದು ಕೃತಿ ಪ್ರಾಕೃತ, ಸಂಸ್ಕೃತ, ಕರ್ನಾಟಕ ಭಾಷೆಯಲ್ಲಿ ರಚನೆಯಾಗಿರುವಂತಹ ಕೃತಿಯಾಗಿದೆ. ಇನ್ನು ಸೈಂಗೊಟ್ಟಿ ಶಿವಮಾರ, ಇವ್ರ ಕಾಲ ಸುಮಾರು 800. 8 ಪದ್ಯಗಳ ಗಜಶಾಸ್ತ್ರವಾಗಿರುವಂತಹ ಗಜಾಷ್ಟಕ ಅನ್ನೋ ಪ್ರೌಢ ಕೃತಿಯನ್ನು ಬರೆದಿದ್ದಾರೆ. ಇದನ್ನು ಕನ್ನಡದಲ್ಲೇ ಬರೆದಿರಬೇಕು ಅಂತಲೂ ಕೂಡ ಹೇಳ್ತಾರೆ. ಇದು ಓವನಿಗೆ ಒನಕೆವಾಡು ಅಂತಲೂ ಕೂಡ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ, ಜನಪ್ರಿಯವಾಗಿತ್ತು ಆಗ. ಹಾಗೆಯೇ ಗುಣಗಾಂಕೀಯಂ ಇದೊಂದು ಕೃತಿ ಕನ್ನಡ ಛಂದೋಗ್ರಂಥ ಅಂತ ಕರೀತಾರೆ, ಆದರೆ ಸಿಕ್ಕಿಲ್ಲ ಅಂದ್ರೂ ನಮ್ಗೆ ಹೆಂಗೆ ಮಾಹಿತಿ ಸಿಕ್ತು ಅಂತ ಅಂದರೆ ತಮಿಳಿನ ಛಂದಶಾಸ್ತ್ರಕಾರ ಆಗಿರುವಂತಹ ಅಮೃತ ಸಾಗರ ಅವರು ಬರೆದಿರುವಂತಹ ಯಾಪ್ಪರುಂಕಲ ಕಾರಿಕೈ ಅನ್ನೋ ಕೃತಿಯಲ್ಲಿ ಈ ಗುಣಗಾಂಕೀಯಂ ಅನ್ನೋ ಕೃತಿಯ ಉಲ್ಲೇಖ ಇದೆ. ಮತ್ತು ಗುಣಗಾಂಕನೇ ಬರೆದಿದ್ದಾನೆ ಅಂತಲೂ ಕೂಡ ಉಲ್ಲೇಖ ಇದೆ, ಆದರೆ ನಮಗೆ ಈ ಕೃತಿ ಸಿಕ್ಕಿಲ್ಲ. ಗುಣಗಾಂಕ ಅನ್ನೋನು ಕವಿರಾಜ ಮಾರ್ಗಕಾರನ ಸಮಕಾಲೀನ ಆಗಿದ್ದ ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ ದುರ್ವಿನೀತ ಗಂಗರ ದೊರೆಯೂರು, ಇವ್ರ ಕಾಲಘಟ್ಟ ಸುಮಾರು 600. ಬೃಹತ್ ಕಥೆ ಮತ್ತು ಕಿರಾತಾರ್ಜುನೀಯಕ್ಕೆ ಟೀಕು ಬರೆದಿದ್ದಾರೆ. ನೋಡಿ, ಈಗ ತಿಳ್ಕೊಂಡಿರೋಂಥ ಎಲ್ಲ ಮಾಹಿತಿಗಳು ಒಂದು ಅಂದಾಜಿನಲ್ಲಿ ಬೇರೊಬ್ಬ ಕವಿಯ ಉಲ್ಲೇಖದ ಮೂಲಕ ಈ ಕವಿಗಳಿದ್ರು, ಈ ಕೃತಿಗಳನ್ನು ಬರೆದಿದ್ರು ಅಂತ ನಾವು ಪರಿಗಣನೆಗೆ ತಗೊಂಡಿದ್ದೀವಿ. ಆದರೆ ಇದೀಗ ನಂತರ ಕವಿರಾಜ ಮಾರ್ಗ ಮತ್ತು ವಡ್ಡಾರದನೆ ಕೃತಿಗಳು ಲಭ್ಯ ಇದ್ದಾವೆ, ಕೃತಿಕಾರರು ಯಾರು ಅಂತ ಗೊತ್ತಿದ್ದಾರೆ. ಹಾಗಾಗಿ ಇದು ಪಂಪ ಪೂರ್ವ ಯುಗದ ಅತ್ಯಂತ ಮಹತ್ವವಾಗಿರುವಂತಹ ಕೃತಿಗಳು. ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಲೇಬೇಕು ಎಕ್ಸಾಮ್ ದೃಷ್ಟಿಯಿಂದ. ಮೊದಲನೇದಾಗಿ ಶ್ರೀ ವಿಜಯ ಬರೆದಿರುವಂತಹ ಕವಿರಾಜ ಮಾರ್ಗ, ಕ್ರಿಸ್ತಶಕ 850ರ ದಂಡಿ ಕವಿ ಬರೆದಿರುವಂತಹ ಕಾವ್ಯಾದರ್ಶದ ಸ್ವತಂತ್ರ ಅನುವಾದವಾಗಿರುವಂತಹ ಅಲಂಕಾರಿಕ ಗ್ರಂಥ, ಲಾಕ್ಷಣಿಕ ಗ್ರಂಥ, ಕನ್ನಡದ ಮೊಟ್ಟ ಮೊದಲ ಆಧಾರ ಗ್ರಂಥ, ಬಹಳ ಪ್ರಾಚೀನ ಗ್ರಂಥ ಅಂತೆಲ್ಲ ಕರೀತಾರೆ. ಈ ಕೃತಿಯನ್ನು ನಮಗೆ ಸಂಪಾದಿಸಿ ಕೊಟ್ಟಿದ್ದು ಕೆ.ಬಿ. ಪಾಠಕ್ ಅವರು 1898ರಲ್ಲಿ ಪ್ರಥಮ ಮುದ್ರಣಗೊಳ್ಳುತ್ತೆ ಕವಿರಾಜ ಮಾರ್ಗ. ಈ ಕೃತಿ ಒಳಗಡೆ ಏನಿದೆ ಅಂತ ನೋಡೋದಾದರೆ ಒಟ್ಟು 3 ಪರಿಚ್ಛೇದಗಳು ಬರ್ತವೆ. ಮೊದಲನೇದು ದೋಷಾನುವರ್ಣ ನಿರ್ಣಯ, ಎರಡನೇದು ಶಬ್ದಾಲಂಕಾರ ವರ್ಣ ನಿರ್ಣಯ, 3 ಅರ್ಥಾಲಂಕಾರ ವರ್ಣ ನಿರ್ಣಯ ಅಂತ. ಪ್ರತಿ ಪರಿಚ್ಛೇದದ ಕೊನೆಯಲ್ಲಿ ನೃಪತುಂಗ ದೇವಾನುಮತಮಪ್ಪ ಕವಿರಾಜ ಮಾರ್ಗದೊಳ್ ಅಂತ ಕೊನೆಗೊಳಿಸಿದ್ದಾರೆ. ಮೊದಲ ಪರಿಚ್ಛೇದದಲ್ಲಿ ಕಾವ್ಯದೋಷ, ಕನ್ನಡ ನಾಡಿನ ವಿಸ್ತಾರ, ಕನ್ನಡಿಗರ ವರ್ಣನೆ, ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ವಿವರಗಳು ಸಿಗ್ತಾ ಹೋಗ್ತವೆ. ಎರಡನೇ ಮತ್ತು ಮೂರನೇ ಪರಿಚ್ಛೇದದಲ್ಲಿ ಅಲಂಕಾರಗಳ ಬಗ್ಗೆ ಮಾಹಿತಿ ಇದೆ. ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರಗಳ ಬಗ್ಗೆ ಸವಿವರವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಕೃತಿಯನ್ನೇ ನಾವು ಯಾಕೆ ಓದ್ಕೊಬೇಕು? ಕನ್ನಡದ ಮೊಟ್ಟ ಮೊದಲ ಕೃತಿ ಅನ್ನೋ ಹೆಗ್ಗಳಿಕೆಗೋಸ್ಕರ ಓದ್ಕೊಬೇಕಂತಂದರೆ ಅದಷ್ಟಕ್ಕೆ ಅಲ್ಲ, ನಮ್ಮ ಕನ್ನಡ ಸಂಸ್ಕೃತಿ ಮತ್ತು ಇತಿಹಾಸದ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಮೊದಲ ಕೃತಿ ಅನ್ನೋ ಹೆಗ್ಗಳಿಕೆಗೆ ಈ ಕೃತಿ ಪಾತ್ರ ಆಗುತ್ತೆ. ಕರ್ನಾಟಕದ ಭೌಗೋಳಿಕ ವಿಚಾರವಾಗಿ ಕಾವೇರಿಯಿಂದಮ ಗೋದಾವರಿ ವರಮಿರ್ಪ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅಂತ ಆಂಧ್ರದ ಕೆಲ ಭಾಗಗಳವರೆಗೂ ನಮ್ಮ ಕರ್ನಾಟಕ ಹಬ್ಬಿತ್ತು, ವಿಸ್ತರಿಸಿತ್ತು ಅಂತ ಈ ಒಂದು ಕಾವ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಕನ್ನಡಿಗರ ಗುಣಸ್ವಭಾವ ಯಾವ ಥರ ಇತ್ತು ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಇವರು ಜಾನಪದ ಸಾಹಿತ್ಯವನ್ನೇ ಕುರಿತು ಹೇಳ್ತಾ ಇದ್ರು ಕೂಡ
ನಮ್ಮ ಕನ್ನಡ ನಾಡಿನ ಜನತೆ ಬುದ್ಧಿವಂತರಾಗಿದ್ರು, ಚತುರರಾಗಿದ್ರು, ಕಾವ್ಯವನ್ನು ಕಟ್ಟುವಂತಹ ಕಲೆಯನ್ನು ಸಿದ್ಧಿಸ್ಕೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರ ನಮ್ಮ ಕನ್ನಡ ಭಾಷೆಯಷ್ಟೇ ನಮ್ಮ ಸಾಹಿತ್ಯ ಕೂಡ ಹಿರಿದು ಮತ್ತು ಅಷ್ಟೇ ಹಳತನ್ನು ಹೊಂದಿದೆ ಅಂತ ಅರ್ಥ. ಇದಷ್ಟೇ ಅಲ್ಲದೆ ಕನ್ನಡ ಕಬ್ಬಂಗಳೊಳ್, ನುಡಿಗೆಲ್ಲಂ ಸಲ್ಲದ ಕನ್ನಡದೊಳ್, ಪುರಾಣ ಕವಿಗಳ್, ಪೂರ್ವಾಚಾರ್ಯರ್, ಕವಿ ಋಷಭರ ಪ್ರಯೋಗಗಳು, ಪರಮಕವಿ ಪ್ರಧಾನರ ಕಾವ್ಯಂಗಳು, ಪುರಾಣ ಕಾವ್ಯ ಪ್ರಯೋಗದೊಳ್. ನೋಡಿ, ಈ ಎಲ್ಲ ವಾಕ್ಯಗಳು ಏನು ಹೇಳಿದೆ ಅಲ್ವಾ, ಇದು ಕನ್ನಡದಲ್ಲಿ ಕವಿರಾಜ ಮಾರ್ಗಕ್ಕಿಂತ ಪೂರ್ವದಲ್ಲೇ ಸಾಹಿತ್ಯ ಕೃಷಿ ತುಂಬ ವಿಪುಲವಾಗಿ ನಡೆದಿತ್ತು ಅನ್ನೋದಕ್ಕೆ ಎಕ್ಸಾಂಪಲ್ಸ್. ಇದಕ್ಕೆ ಕವಿಗಳ ಪಟ್ಟಿಯನ್ನು ಕೂಡ ಇವರು ಕೊಡ್ತಾರೆ. ವಿಮಲೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಅನ್ನೋ ಗದ್ಯ ಕವಿಗಳು, ಕವೀಶ್ವರ ಪಂಡಿತ ಚಂದ್ರಲೋಕಪಾಲ ಅನ್ನೋ ಪದ್ಯ ಕವಿಗಳು. ಇವ್ರ ಕೃತಿಗಳು ನಮಗೆ ಗೊತ್ತಿಲ್ಲ, ಆದರೂ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಈ ಕವಿಗಳೆಲ್ಲ ಇದ್ರು, ಆಗಿನ ಕಾಲಘಟ್ಟದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥ ಕವಿಗಳೇ ಆಗಿದ್ರು ಅಂತ ಗೊತ್ತಾಗ್ತಿದೆ. ಸಂಸ್ಕೃತದಲ್ಲಿ ಇಲ್ಲದಿರುವಂತಹ ಚೆತ್ತಾಣ ಮತ್ತು ಬೆದಂಡೆ ಅನ್ನೋ ಛಂದ ರೂಪಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಇದೆ. ಹಾಗೆ ಖಂಡಪ್ರಾಸದ ಮಹತ್ವದ ಬಗ್ಗೆನೂ ಕೂಡ ಇಲ್ಲೊಂದು ಸಾಲು ಬರುತ್ತೆ. ಪೂರ್ವಾಚಾರ್ಯರು ದೇಸಿಯನೇ ಖಂಡಪ್ರಾಸಮ ನತಿಶಯಮಿದೆಂದು ಯತಿಯಂ ಮಿಕ್ಕರ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಕನ್ನಡದ ಪೂರ್ವಾಚಾರ್ಯರು ಸಂಸ್ಕೃತ ಪ್ರಯೋಗವನ್ನು ನಿರಾಕರಿಸಿ ಖಂಡಪ್ರಾಸಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ರು ಅಂತ ಅರ್ಥ. ಅನ್ಯ ದೇಶೀಯ ಪ್ರಯೋಗದ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿ ಇದೆ. ಅಂದರೆ ಯಾವುದೇ ಭಾಷೆಯ ಪದಗಳನ್ನು ಬಳಕೆ ಮಾಡ್ಕೊಬೇಕಾದ್ರೆ ಅದು ನಮ್ಮ ಕನ್ನಡ ನುಡಿಗೆ ಹೊಂದಿಕೆಯಾಗುವಂತೆ, ತಲೆಹೊರೆಯಾಗದಂತೆ ಆ ಒಂದು ಪದಗಳನ್ನು ಪ್ರಯೋಗ ಮಾಡ್ಕೊಬೇಕು ಅಂತ ಹೇಳಿದ್ದಾರೆ. ಅರಿ ಸಮಾಸದ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಹಾಲಿನಲ್ಲಿ ಮಜ್ಜಿಗೆಯ ಹನಿಗಳನ್ನು ಹಾಕಿದ್ರೆ ಯಾವ ಥರ ಕೆಡುತ್ತಲ್ಲ, ಆ ಥರ ಈ ಅರಿ ಸಮಾಸದ ಬಗ್ಗೆ ಹೇಳಿದ್ದಾರೆ. ಇನ್ನು ನೆಲೆಸಿದ ಕಾವ್ಯಂ ಕಾವ್ಯಕ್ಕೆ ಲಕ್ಷಣಂ, ಪದ್ಯಂ ಸಮಸ್ತ ಜನತಾ ಹೃದಯಂ, ಧ್ವನಿ ಎಂಬುದು ಅಲಂಕಾರಂ, ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ, ಪರವಿಚಾರಮಂ ಧರ್ಮ ವಿಚಾರಮಂ. ಅಂದರೆ ಪರಮತವನ್ನು ಸಹಿಸುವುದಾದರೆ ಅದು ಚಿನ್ನದಂತಹ ಗುಣವನ್ನು ಹೊಂದಿರುವಂಥದ್ದು ಅಂತ ಹೇಳ್ತಾರೆ. ನೋಡಿ, ಇದಿಷ್ಟು ಕವಿರಾಜ ಮಾರ್ಗದಲ್ಲಿ ಬರುವಂತಹ ಪ್ರಮುಖವಾಗಿರುವಂತಹ ಅಂಶಗಳು. ಇದನ್ನು ಹೊರತಾಗಿ ಇನ್ನೂ ಅನೇಕ ಅಂಶಗಳಿದ್ದಾವೆ. ಒಂದ್ಸತಿ ಕೃತಿಯನ್ನು ನೋಡಿ, ಯಾಕಂದರೆ ನಾನು ಆಲ್ರೆಡಿ ಕವಿರಾಜ ಮಾರ್ಗದ ಬಗ್ಗೆ ನಾನು ಹಳೆ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳನ್ನ ಮಾತಾಡಿದ್ದೀನಿ. ಮತ್ತೆ ರಿಪೀಟ್ ಆಗೋದು ಬೇಡ ಅಂತ ನಾನು ತುಂಬಾ ಪ್ರಮುಖವಾಗಿರುವಂಥದ್ದು ಇದು ಹೇಳಲೇಬೇಕು ಅಂತ ನನಗೆ ಯಾವುದೆಲ್ಲ ಅನಿಸ್ತಲ್ಲ ಅದೆಲ್ಲ ಹೇಳ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಳೆ ವಿಡಿಯೋನು ನೋಡ್ಕೊಂಡು ಬನ್ನಿ. ಇಲ್ಲ ನಾನು ಓದ್ಕೊತೀನಿ ಓನಾಗೆ ಅಂತಂದರೆ ಈ ವಿಡಿಯೋ ನೋಡಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೀವು ಕೃತಿ ಓದಬೇಕಾದ್ರೆ ಕೆಲವೊಂದು ಪದ್ಯಗಳ ಸಾಲನ್ನು ನೆನಪಲ್ಲಿಟ್ಕೊಳ್ಳಿ. ಇನ್ನು ಮತ್ತೊಂದು ಮಹತ್ವಪೂರ್ಣವಾಗಿರುವಂತಹ ಕೃತಿ ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆ. ಕನ್ನಡದಲ್ಲಿ ದೊರೆತಿರುವಂತಹ ಮೊದಲ ಗದ್ಯ ಕೃತಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. 19 ಕಥೆಗಳುಳ್ಳ ಕೃತಿ. ಉಪಸರ್ಗ ಕೇವಲಿಗಳ ಕತೆ ಅಂತಲೂ ಕೂಡ ಕರೀತಾರೆ. ಇದರ ಮೊದಲ ಕತೆ ಸುಕುಮಾರ ಸ್ವಾಮಿಯ ಕತೆ, ಹಾಗೆ ಲಾಸ್ಟ್ನೇ ಕತೆ, ಕೊನೆಯ ಕತೆ ಋಷಭಸೇನರೆಂಬ ಋಷಿಯ ಕತೆ. ಈ ವಡ್ಡಾರಾಧನೆ ಕೃತಿಯನ್ನು ನಮಗೆ ಸಂಪಾದನೆ ಮಾಡಿ ಕೊಟ್ಟೋರು ಯಾರು ಅಂದರೆ DLN ಅವರು 1949ರಲ್ಲಿ 8 ಪ್ರತಿಗಳ ಆಧಾರದ ಮೇಲೆ ಶಾಸ್ತ್ರೀಯವಾಗಿ ಸಂಪಾದಿಸಿ ನಮಗೆ ಓದೋದಕ್ಕೆ ಕೊಟ್ಟಿದ್ದಾರೆ. ಎಷ್ಟು ಅದ್ಭುತವಾಗಿರುವಂಥ ಕೃತಿ ಅಂತಂದರೆ 19 ಕಥೆಗಳನ್ನು ಓದಬೇಕಾದ್ರೆ ತುಂಬ ರೋಮಾಂಚಕ ಅನಿಸುತ್ತೆ ನಮಗೆ. ಕಥೆಯೊಳಗಡೆ ಕತೆ ಬರುತ್ತೆ. ಇದರಲ್ಲಿ ಭಗವತಿ ಆರಾಧನಾ ಮೂಲಾಚಾರ ಅನ್ನೋ ಕೃತಿಯನ್ನು ಆಧಾರವಾಗಿ ಇಟ್ಕೊಂಡು ವಡ್ಡಾರಾಧನೆ ಕೃತಿಯನ್ನು ಶಿವಕೋಟ್ಯಾಚಾರ್ಯರು ರಚನೆ ಮಾಡಿದ್ದಾರೆ. ವಡ್ಡಾರಾಧನೆ ಅಂದರೆ ವೃದ್ಧರ ಆರಾಧನೆ. ಆರಾಧನೆ ಅಂದರೆ ಜ್ಞಾನ, ದರ್ಶನ, ಚಾರಿತ್ರ, ತಪಸ್ಸು ಈ 4 ಆಚರಣೆಗಳನ್ನು ಸಮಾಧಿ ಮರಣದಲ್ಲಿ ಆಚರಿಸುವಂತಹ ಉಚ್ಚತಮ ಆಚರಣೆಯನ್ನು ಆರಾಧನೆ ಅಂತ ಕರೀತಾರೆ. ಸಂಸ್ಕೃತ ಮತ್ತು ಕನ್ನಡಗಳ ಸಮಬೇರಕ್ಕೆ ದೇಸಿ ಮಾರ್ಗಗಳ ಸಮನ್ವಯ ನಾವು ಈ ಕೃತಿಯಲ್ಲಿ ಕಾಣ್ಬೋದು. ರೈಟ್, ನಾವು ಇದನ್ನು ಶಿವಕೋಟ್ಯಾಚಾರ್ಯರೇ ಬರೆದಿರೋದು ಅಂತ ಹೇಗೆ ನಂಬೋದು ಅಂತ ಅಂದರೆ ಇದೇ ಕೃತಿಯ ಕೊನೆಯಲ್ಲಿ ಈ ಪೇಳ್ದ 19 ಕಥೆಗಳು ಶಿವಕೋಟ್ಯಾಚಾರ್ಯರ್ ಪೇಳ್ದ ವಡ್ಡಾರಾಧನೆಯ ಕವಚವು ಮಂಗಳ ಮಹಾಶ್ರೀ ಅಂತ ಕೊನೆಯಾಗುತ್ತೆ. ಸೊ ಇದರಿಂದ ನಮಗೆ ವಡ್ಡಾರಾಧನೆ ಕೃತಿ ಶಿವಕೋಟ್ಯಾಚಾರ್ಯರ ವಿರಚಿತ ಅಂತ ಗೊತ್ತಾಯಿತು. ಈ 19 ಕಥೆಗಳಲ್ಲಿ ಅತಿ ದೊಡ್ಡದಾಗಿರುವಂಥ ಕಥೆ ಯಾವುದು ಅಂತಂದರೆ ಸುಕುಮಾರ ಸ್ವಾಮಿಯ ಕಥೆ. ಅಗ್ನಿಭೂತಿ ಮತ್ತು ವಾಯುಭೂತಿಯ ಕಥೆಯನ್ನು ಒಳಗೊಂಡಿರುವಂಥದ್ದು ಈ ಸುಕುಮಾರ ಸ್ವಾಮಿಯ ಕಥೆ. ಅತಿ ಚಿಕ್ಕದು ಅಂದರೆ ಋಷಭಸೇನರೆಂಬ ಋಷಿಯ ಕಥೆ. ಇದು ಎಷ್ಟು ಚಿಕ್ಕದು ಅಂದರೆ ನಾವು ಒಂದೇ ಒಂದು ನಿಮಿಷದಲ್ಲಿ ಕಥೆ ಹೇಳ್ಬಿಡ್ಬೋದು. ಕುಣಾಳ ಅನ್ನೋ ಪಟ್ಟಣ, ಆ ಪಟ್ಟಣದ ಅರಸ ಧನದ ರಾಣಿ ಪದ್ಮಶ್ರೀ. ಇವ್ರ ಮಂತ್ರಿ ವಿಷ್ಣುಮತ್ಸ್ಯ. ಅವನು ದೊಡ್ಡ ವಿದ್ವಾಂಸ ಆಗಿರ್ತಾನೆ, ನನಗೆ ಎಲ್ಲ ಗೊತ್ತು ಅನ್ನೋ ಅಹಂ ಕೂಡ ಇರುತ್ತೆ. ಹೀಗಿರ್ಬೇಕಾದ್ರೆ ಒಂದಿನ ಋಷಭಸೇನ ಆಚಾರ್ಯರು ತಮ್ಮ ಋಷಿ ಸಮೂಹದೊಂದಿಗೆ ಕುಣಾಳ ಪಟ್ಟಣಕ್ಕೆ ಭೇಟಿ ಕೊಡ್ತಾರೆ. ರಾಜ, ರಾಣಿ ಮತ್ತು ಅಲ್ಲಿರುವಂತಹ ಸಾರ್ವಜನಿಕರು ಕೂಡ ತುಂಬ ಚೆನ್ನಾಗಿ ಭಕ್ತಿಯಿಂದ ಇವರಿಗೆ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾರೆ. ಇವ್ರಿಗೆಲ್ಲಾನು ಗೊತ್ತಿದೆ, ಸರ್ವಾಂತರ್ಯಾಮಿಗಳು ಅಂತ ಅವ್ರಿಗೆ ತುಂಬಾ ಭಕ್ತಿ ಭಾವದಿಂದ ಗೌರವವನ್ನು ಸೂಚಿಸ್ತಾ ಇರ್ತಾರಲ್ವ. ಇದನ್ನ ಆ ವಿಷ್ಣುಮತ್ಸ್ಯನಿಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ತನಗೆ ಎಲ್ಲ ಗೊತ್ತಿದೆ ಅನ್ನೋ ಅಹಂಕಾರದಿಂದ ಅವ್ರ ಜೊತೆ ವಾದ ಕೇಳಿತಾನೆ. ಸೋತು ನಾಚಿಕೆ ಪಟ್ಕೊತಾನೆ.
ತುಂಬಿದ ಸಭೆಯಲ್ಲಿ ನನಗೆ ಅವಮಾನ ಹೋಗ್ಬಿಡ್ತಲ್ಲ, ಸೇಡ್ ತೀರ್ಸ್ಕೊಬೇಕು ಅಂತ ಅವನು ರಾತ್ರೋರಾತ್ರಿ ಹೋಗ್ಬಿಟ್ಟು ಅವ್ರು ಉಡ್ಕೊಂಡಿರುವಂಥ ಬಸದಿಗೆ ಬೆಂಕಿ ಹಚ್ಚಿ ಬಂದ್ಬಿಡ್ತಾನೆ. ಈ ಕಡೆ ಋಷಭ ಸೇನಾಚಾರ್ಯರಿಗೆ ಬೆಂಕಿ ಹಚ್ಚಿದ ಯಾರು ಅಂತ ಗೊತ್ತಾದ್ರೂ ಕೂಡ ಅವ್ರಿಗೆ ಕ್ಷಮಾದಾನವನ್ನು ಕೊಟ್ಬಿಟ್ಟು ಜೀವ ಇರೋವರೆಗೆ ಅನ್ನ ಆಹಾರಗಳನ್ನು ತ್ಯಜಿಸಿ ರತ್ನತ್ರಯವನ್ನು ಸಾಧಿಸ್ಕೊಂಡು ಇಲ್ಲಿ ಸತ್ತು ಸ್ವರ್ಗಲೋಕದಲ್ಲಿ ಪುನಃ ಜನಿಸ್ತಾರೆ. ಇನ್ನು ಇವ್ರ ಜೊತೆ ಇದ್ದಂಥ ಋಷಿ ಸಮೂಹನೂ ಕೂಡ ಅವರ ತಪಸ್ಸಿನ ಆಚರಣೆಗೆ ಅನುಗುಣವಾಗಿ ಒಬ್ಬೊಬ್ಬರು ಒಂದೊಂದು ದೇವರಾಗಿ ಹುಟ್ಟುತ್ತಾರೆ. ಈ ಕತೆ ಕ್ಷಮಾ ಗುಣದ ಬಗ್ಗೆ ಹೇಳುತ್ತೆ ನೋಡಿ. ಇಷ್ಟೇ ಚಿಕ್ಕ ಸ್ಟೋರಿ. ಹಾಗಾಗಿ ವಡ್ಡಾರಾಧನೆಯಲ್ಲಿ ಬರುವಂತಹ ಅತಿ ಚಿಕ್ಕ ಕತೆ ಯಾವುದು ಅಂತಂದರೆ ಋಷಭಸೇನರೆಂಬ ಋಷಿಯ ಕತೆ. ಇಲ್ಲಿ ಬರುವಂತಹ ಎಲ್ಲ ಕತೆಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಓದೋದಕ್ಕೆ ಟೈಮ್ ಇಲ್ಲ ಅಂತಂದರೆ ನನ್ನದೇ ವಿಡಿಯೋಗಳಿದ್ದಾವೆ, ಬೇಕಿದ್ರೆ ಕೇಳಿ ಆಯಿತಾ. ಮುಖ್ಯವಾಗಿ ಪಾತ್ರಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾವ ಕಥೆಯಲ್ಲಿ ಯಾವ ಪಾತ್ರಗಳು ಬರ್ತವೆ, ಯಾವ ಕಥೆಯ ಒಳಗೆ ಕತೆ ಇದೆ ಅನ್ನೋದನ್ನೆಲ್ಲ ಸ್ವಲ್ಪ ನೆನಪಲ್ಲಿ ಇಟ್ಕೊಬೇಕು. ಇದು ವಡ್ಡಾರಾಧನೆಯಲ್ಲಿ ಬರುವಂತಹ ಪ್ರಮುಖವಾಗಿರುವಂತಹ ಅಂಶ. ಇಲ್ಲಿಗೆ ಪಂಪ ಪೂರ್ವ ಯುಗದ ಎಲ್ಲ ಮಾಹಿತಿಯನ್ನು ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದ್ಸಲ ರೀಕಾಲ್ ಮಾಡ್ಕೊಳ್ಳಿ, ನೀವು ಕೂಡ ಓದಿರ್ತೀರಾ. ಹಳೆ ವಿಡಿಯೋ ಮತ್ತು ಇದು ಎರಡು ಸೇರಿ ಒಂದು ಅರ್ಧ ಗಂಟೆಯಲ್ಲಿ ನಾನು ಸಂಪೂರ್ಣವಾಗಿ ಪಂಪ ಪೂರ್ವ ಯುಗದ ಹೇಳಿದ್ದೀನಿ. ಟೈಮ್ ತೊಗೊಂಡು ಇನ್ನೂ ಲೆಂತಿಯಾಗಿ ಮಾಡ್ಬೋದು, ಆದರೆ ಸಮಯ ಎಕ್ಸಾಮ್ಗೆ ತುಂಬಾ ಕಮ್ಮಿ ಇರೋದ್ರಿಂದ ನಾನು ಎಷ್ಟು ಸಾಧ್ಯನೋ ಅಷ್ಟು ಮುಖ್ಯವಾಗಿರುವಂಥ ಪಾಯಿಂಟ್ಸ್ನ ನಿಮಗೆ ಹೇಳಬೇಕು ಅಂತ ಬೇಗ ಈ ಒಂದು ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹಿಂಗೆ ಮಾಡ್ತಾ ಇರೋದು. ಸೊ ನೀವು ಚೆನ್ನಾಗಿ ಓದ್ಕೊಳ್ಳಿ, ಈ ಎಲ್ಲ ಪಾಯಿಂಟ್ಸ್ಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ಗಳು. ಇದಕ್ಕಿಂತ ಇನ್ನೂ ಎಕ್ಸ್ಟ್ರಾ ಮಾಹಿತಿಗಳು ಬೇಕು, ಓದ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತಂದರೆ ಹಳೆ ವಿಡಿಯೋಗಳಿದ್ದಾವೆ, ಒಂದ್ಸಲ ಅವುಗಳನ್ನು ನೋಡಿ ನಿಮಗೆ ಹೆಲ್ಪ್ ಆಗ್ಬೋದು. ಓಕೆನಾ. ಇನ್ನು ನೆಕ್ಸ್ಟ್ ಪಂಪ ಯುಗದ ಬಗ್ಗೆ ಮಾಹಿತಿಯನ್ನು ನಾಳೆ ಹಂಚ್ಕೊತೀನಿ ನೋಡಿ. ಅಲ್ಲಿ ತುಂಬ ಜನ ಕವಿಗಳು ಬರ್ತಾರೆ, ಅದನ್ನು ಕೂಡ ನಾನು ಬರೀ 2 ಪಾರ್ಟಲ್ಲಿ ಮಾಡ್ತೀನಿ. ಮೇನ್ ಯಾವ್ದು ಮಾಹಿತಿ ಇದೆಯೋ ಅದನ್ನು ಮಾತ್ರ ಹಂಚ್ಕೊತೀನಿ. ಒಂದು 20 ಜನ ಕವಿಗಳು ಬರ್ತಾರೆ ಪಂಪ ಯುಗದಲ್ಲಿ, ಅದನ್ನು ಕೂಡ ನಿಮಗೆ ಟ್ರಿಕ್ಸ್ ಮಾಡಿ ಹೇಳ್ಕೊಡ್ತೀನಿ, ಕಾಲಾನುಕ್ರಮದಲ್ಲಿ ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ಳೋದು ಅಂತ. ಓಕೆನಾ. ಸರಿ, ಇಲ್ಲಿವರೆಗೂ ಹೇಳಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಹೇಳ್ತಾ ಚೆನ್ನಾಗಿ ಓದ್ಕೊಳ್ಳಿ.